ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ 2026 ಸಲುವಾಗಿ ಇದು ವಿಡಿಯೋ ಎದ್ರ ಮೇಲೆ ಆಧಾರಿತ ಐತಿ ಅಂತಂದ್ರೆ ಏರಿ ಸೈನ್ಸ್ ಅಂತಂತಂದ್ರೆ ವಾಯುತತ್ವದ ರಾಶಿಗಳು ಯಾವುದಪ್ಪ ಅಂತಂತಂದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಯವರಿಗಾಗಿ ಒಂದು ವಾರದವರೆಗೆ ಯಾವ ಥರದ ಎನರ್ಜಿಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡಬಹುದು ಅಥವಾ ನಿಮ್ಮ ಜೀವನದಲ್ಲಿ ಯಾವ ಥರದ ಏರಿಳಿತಗಳು ಬರಬಹುದು ಅನ್ನೋದನ್ನು ನೋಡೋಣ. ಓಕೆ, ಇದರೊಳಗೆ 2 ಪಾಠ ಅದಾವ ರೀ. ಒಂದು ವಾಯುತತ್ವದ ರಾಶಿಗಳಿಗಾಗಿ, ಇನ್ನೊಂದು ಜಲತತ್ವದ ರಾಶಿಗಳಿಗಾಗಿ. ಸೊ ಈಗ ನಾವು ವಾಯುತತ್ವದ ರಾಶಿಗಳಿಗಾಗಿ ಏನು ಎನರ್ಜಿ ಬರ್ತಾವ ಅಂತ ಹೇಳಿ ನೋಡೋಣ. ಇದು ಯಾವುದು ಅಂತಂದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ವೀಕ್ದು ಫಸ್ಟ್, ವೀಕ್ದು ಮಿಡ್, ವೀಕ್ದು ಲಾಸ್ಟ್. ಓಕೆ, ಓಕೆ. ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಟೆಂಪ್ರೆನ್ಸ್ ಬಂದೈತಿ. ಅಂದ್ರೆ ಇದು ನಿಮಗೆ ಏನು ಹೇಳ್ತತಿ ಅಂತಂದ್ರೆ ಪೇಷನ್ಸ್ ಹೇಳ್ತತಿ, ನಿಮ್ಮ ಹತ್ರ ಬ್ಲೆಸ್ಸಿಂಗ್ಸ್ ಬರಾಕತ್ತಾವ ಅಂತ ಹೇಳ್ತತಿ, ಬ್ಯಾಲೆನ್ಸ್ ಮಾಡ್ಕೊಂಡು ನಡೀರಿ ಅಂತಂದು ಹೇಳ್ತತಿ. ಓಕೆ, ರಿಲೇಷನ್ಶಿಪ್ದೊಳಗೆ ಹಾರ್ಮನಿ ಇರಲಿ. ಆಮೇಲೆ ಯಾವ್ದು ಇಮೋಷ್ನಲ್ ಲೆವೆಲ್ ಸುಧಾರಣೆ ಆಗಬೇಕು ಅಂತಂತಂದ್ರೆ ನೀವು ಅದನ್ನು ಕಂಟಿನ್ಯೂಸ್ ಹಂಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ಯಾವುದೇ ಒಂದು ಸಂಬಂಧ ಇದ್ದರೆ ಅದ್ರ ಮೇಲೆ ಕಂಟಿನ್ಯೂಸ್ ಹಂಗೆ ವರ್ಕ್ ಮಾಡಬೇಕು. ಅಂದ್ರೆ ಅದು ಪಾಲನೆ ಪೋಷಣೆಗೆ ಒಳಗಾಗಿ ಅದು ನಮಗೆ ಸುಖ ಕೊಡ್ತತಿ. ನೀವು ಈ ವೀಕ್ದು ಫಸ್ಟ್ ಪಾರ್ಟ್ದೊಳಗೆ ನಿಮಗೆ ಯಾವುದೋ ವಿಷಯದ ಸಲುವಾಗಿ ನೀವು ಭಾಳ ನಿರಾಸೆ ಆಗುವಂಥ ಚಾನ್ಸಸ್ ಆರ್ ಹಿಯರ್ ಮೋರ್. ಓಕೆ, ಯಾವುದಾದ್ರೂ ಗಿಲ್ಟ್ ಇರ್ಬೋದು, ರಿಗ್ರೆಟ್ ಇರ್ಬೋದು. ಈಗ ಹೆಂಗೈತಿ ಅಂತಂದ್ರೆ ನಿಮ್ಮ ಮುಂದೆ ಯಾವುದು ನಿಮಗೆ ಬೇಕಾದದ್ದು ಇಲ್ಲ ಅಂತ ಐತಲ್ಲ, ಅದ್ರ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡಿ ಕೊರಗುವಂಥದ್ದು. ಹಿಂದೆ ನಿಮ್ಮ ಹತ್ರ ಸಾಕಾಗುವಷ್ಟು ಐತಿ, ನೀವು ಹಿಂದೆ ಏನು ಪಾಸಿಟಿವ್ ಐತಲ್ಲ ಅದನ್ನು ನೀವು ನೋಡಾಕತ್ತಿಲ್ಲ. ಮುಂದೆ ಇಮೋಷ್ನಲಿ ಯಾವ ನೆಗೆಟಿವ್ ವಿಷಯಗಳದಾವಲ್ಲ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಾಕತ್ತೀರಿ. ಸಿ ದರ್ ಈಸ್ ಅ ಬ್ರಿಡ್ಜ್ ಆಲ್ಸೋ. ನೀವು ಯಾವ ದಂಡಿಯಿಂದ ನಿಂತಿರಲ್ಲ ಆ ದಂಡಿಯಿಂದ ನೀವು ಮತ್ತೊಂದು ದಂಡಿಗೆ ನೀವು ಆರಾಮಾಗೆ ಹೋಗ್ಬೋದು. ಈ ಇಮೋಷನ್ಸು ನೀರು ಕಾಣ್ತದಲ್ಲ, ಈ ಇಮೋಷನ್ಸ್ ಇದನ್ನು ದಾಟ್ಕೊಂಡು ನೀವು ಪಾಸಿಟಿವಿಟಿ ಕಡೆ ಹೋಗ್ಬೋದು. ಆದರೆ ನೀವು ಹೋಗಾಗ್ತಾ ಇರಲ್ಲ. ನೀವು ಹೆಂಗಂತಂದ್ರೆ ಒಂಥರ ಸ್ಯಾಡ್ ಮೂಡ್ನೊಳಗಿರೋದು ಅಥವಾ ಗಿಲ್ಟ್ ಫೀಲ್ ಮಾಡೋದು, ರಿಗ್ರೆಟ್ ಫೀಲ್ ಮಾಡೋದು. ಹೆಚ್ಚು ಫೋಕಸ್ ಯಾವುದು ಲಾಸ್ದಾಗ ಐತಲ್ಲ ಅದ್ರ ಮೇಲೆನೇ ಫೋಕಸ್ ಮಾಡುವಂಥದ್ದು. ಈ ಥರದ ವಿಷಯಗಳೆಲ್ಲ ನಡೆಯುವಂಥ ಚಾನ್ಸಸ್ ಆರ್ ಮೋರ್. ಮಿಡ್ಲ್ ಆಫ್ ದ ವೀಕ್ ನಿಮಗೆ ಗೊತ್ತಾಗ್ತೈತೆ. ಇದನ್ನು ವಿಚಾರ ಮಾಡ್ಕೊತ ಕುಂತ್ರೆ ಏನೂ ಆಗಂಗಿಲ್ಲ. ಇನ್ಮೇಲೆ ನಾ ಇದನ್ನು ಫಾರ್ವರ್ಡ್ ಮೂಮೆಂಟ್ ನಂದಿರಬೇಕು ಅಂತಂದು ಹೇಳಿ ಅದು ನಿಮ್ದು ಏನಾದರೂ ಯಾಕಂದ್ರೆ ಕಪ್ಸ್ ಅಂತಂದ್ರೆ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಲಾಸ್ ಆಗಿದ್ರೆ ನೀವು ಅದನ್ನು ವಿಚಾರ ಮಾಡಿ ಒಂದು ವಿಷಯಕ್ಕೆ ಬರ್ತೀರಿ. ಯಾವ ವಿಷಯಕ್ಕೆ ಬರ್ತೀರಿ ಅಂತಂತಂದ್ರೆ ಇಲ್ಲಿ ಕುಂತು ಕೊರಗೋದ್ರೊಳಗೆ ಏನೋ ಶಾಣೆದನ ಎಲ್ಲ ನಾ ಇನ್ನು ಮುಂದೆ ದಾಟಬೇಕು ಅಂತಂದು ಹೇಳಿ. ಸೊ ನಿಮ್ಮ ಇದ್ದದ್ದು ಬ್ಯಾಗೇಜಸ್ ಎಲ್ಲ ಏನು ಹಳಿದು, ಏನು ಬ್ಯಾಡಾಗಿತ್ತು, ಏನು ನೆಗೆಟಿವ್ ಇತ್ತು ಅದನ್ನೆಲ್ಲ ಬಿಟ್ಟು ನೀವು ಒಂದು ಹೊಸ ಲೈಫ್ ಅರಿಸ್ಕೊಂಡು ಮುಂದೆ ಹೋಗುವಂಥ ಚಾನ್ಸಸ್ ನಿಮ್ಮಲ್ಲೇ ಬರ್ತಾವೆ ಮಿಡ್ ಆಫ್ ದ ವೀಕ್. ಓಕೆ, ಮೀನ್ಸ್ ಮೂವಿಂಗ್ ಫಾರ್ವರ್ಡ್ ಅಂತ ಲೈಫ್ದೊಳಗೆ ಒಂದು ಸ್ಟೆಬಿಲಿಟಿ ಬರ್ತೈತೆ. ಅಥವಾ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡುವಂಥ ಚಾನ್ಸಸ್ಸೂ ಹೆಚ್ಚಿಗೆ. ಓಕೆ, ಈಗ ಹೆಂಗೈತಿ ವೀಲ್ ಆಫ್ ಫಾರ್ಚೂನ್ ಏನು ತೋರಿಸ್ತೈತಿ, ಇಟ್ಸ್ ಅ ಕಾರ್ಡ್ ಆಫ್ ಗುಡ್ ಲಕ್. ನಿಮ್ಮ ಡೆಸ್ಟಿನಿಯೊಳಗೆ ಚೇಂಜಸ್ ಬರುವಂಥದ್ದು, ನಿಮ್ಮ ಟರ್ನಿಂಗ್ ಪಾಯಿಂಟ್ ಬರ್ತೈತಿ ನಿಮ್ಮ ಇದ್ರೊಳಗೆ. ನೀವು ಲೈಫ್ದೊಳಗೆ ನಾನು ಕೊಡ್ರಿ, ಲೈಫ್ದೊಳಗೆ ಬರ್ಬೇಕಂತಂದ್ರೆ ಭಾಳ ದಿನ ಬೇಕಂತಿಲ್ಲ. ಅದು ಯಾವುದಾದ್ರೂ ಒಂದೇ ದಿನ ಅಥವಾ ಒಂದೇ ಕ್ಷಣದೊಳಗೂ ಆ ಟರ್ನಿಂಗ್ ಪಾಯಿಂಟ್ ಬರ್ಬೋದು. ಸೊ ಹೆಂಗೈತಿ ಅಂತಂದ್ರೆ 2026 ಬದಲಾಗಿ ಎಲ್ಲರಿಗೂ ಈಗ ಹುಮ್ಮಸ್ಸಿನಿಂದ ವಿಚಾರ ಮಾಡಕತ್ತಾರಲ್ಲ, ಅವಾಗ ನೀವು ವಿಚಾರ ಮಾಡ್ತೀರಿ, ಇಷ್ಟು ದಿನ ಆತಲ್ಲ ನಾ ಇಲ್ಲೇ ಟೈಮ್ ತೆಗಿಯಾಕತ್ತೀನಿ, ಇನ್ಮೇಲೆ ನಾ ಎಲ್ಲಾದರೂ ಮೂವ್ ಫಾರ್ವರ್ಡ್ ಆಗಬೇಕು ಅಂತಂದೇಳಿ ಆಗ್ರಿ. ಆದರೆ ಹೆಂಗೈತಿ ಅಂತಂದ್ರೆ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಸಲ ವೇಟ್ ಮಾಡೋದು. ಸೊ ಗುಡ್ ಲಕ್ ಈಸ್ ವೇಟಿಂಗ್ ಫಾರ್ ಯು. ತುಮಾರ ಟೈಮ್ ಬದಲ್ ರಹ ಹೈ. ಈಗ ಏನೇ ಇದು ವಿಷಯ ಆಗಿದ್ದರೂ ಸಹಿತ ಇದು ಕಾರ್ಮಿಕ್ ಅಂತ ಇಟ್ಕೋರಿ. ಕೆಲವು ಸರ್ತಿ ಏನಾಕೈತಿ, ನಮ್ಮ ಜೀವನದೊಳಗೆ ಎಷ್ಟೋ ಜನ ಬರ್ತಾರೆ, ಅವ್ರು ನಮಗೆ ಏನೇನೋ ಕಲಿಸಿ ಹೋಗ್ತಾರೆ, ಅಥವಾ ನಾವು ಅವರಿಂದ ಕಲ್ಕೋತೇವೆ, ಅವ್ರು ನಮ್ಮಿಂದ ಕಲ್ಕೋತಾರೆ. ಈ ಘಟನೆಗಳು ಆಗ್ತಿರ್ತಾವೆ. ಇದು ಹೆಂಗೆ ವೀಲ್ ಆಫ್ ಫಾರ್ಚೂನ್ ಏನು ತೋರಿಸ್ತೈತಿ ಅಂತ, ನೀವು ಒಳ್ಳೆಯದನ್ನು ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಗುಡ್ ಥಿಂಗ್ಸ್. ನೀವು ಕೆಟ್ಟದ್ದನ್ನು ಮಾಡಿದ್ರಿ ಅಂದರೆ ಯು ಆರ್ ರಿಸೀವಿಂಗ್ ಗುಡ್ ಥಿಂಗ್ಸ್. ನೀವು ಎರಡದಕ್ಕೂ ರೆಡಿ ಆಗಿರ್ಬೇಕು. ಸೊ ಇದು ಉಲ್ಟಾ ಬಂದಿತ್ತು ಅಂತಂತಂದ್ರೆ ನೀವು ಮಾಡಿದ ಕೆಲಸ ಸರಿ ಇಲ್ಲ ಅಂತ ನಾ ಹೇಳ್ಬೋದಾಗಿತ್ತು. ಬಟ್ ಇದು ಸರಿ ಹಂಗೇನೆ ಬಂದೈತಿ ಇದು ಕಾರ್ಡ್. ಸೊ ಎಲ್ಲಾದರೂ ಲಕ್ ನಿಮ್ಮನ್ನು ವೇಟ್ ಮಾಡಾಕತ್ತೈತಿ. ಸೊ ಮೂವ್ ಫಾರ್ವರ್ಡ್. ಓಕೆ, ಸೊ ಇದ್ರ ಜೊತೆಗೇ
ಯು ವಿಲ್ ಗೆಟ್ ಅ ಗುಡ್ ಚಾನ್ಸ್ ಅಂತ, ಯು ವಿಲ್ ಗೆಟ್ ಅ ಗುಡ್ ಚಾನ್ಸ್. ಸಿ ಡೆಲಿಮಾ ಡೆಲಿಮಾ ಆ್ಯಂಡ್ ಐಸೋಲೇಷನ್. ಸೊ ಡೆಲಿಮಾ ಏನು ಹೇಳ್ತದೆ ನೋಡ್ರಿ. ಸಿ ಈಗ ಸದ್ಯ ನಿಮಗೆ ಡಿಫಿಕಲ್ಟ್ ಚಾಯ್ಸ್ ಇದ್ದಾಗ ನಾವು ಯಾವುದೇ ಒಂದು ಘಟನೆಯನ್ನು ಅಥವಾ ಯಾವುದೇ ಒಂದು ವಿಷಯ ಬದಲಾಗಿ ನಾವು ವಿಚಾರ ಮಾಡ್ತಿದ್ರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದು ಒಳ್ಳೆಯದಂತ. ಸೊ ನಿಮಗೆ ಅದರಿಂದ ಹೊರಗಿಂದ ನಿಮಗೆ ಅದರ ಒಳಗಿಂದ ಬರೋಕೆ ನಿಮಗೊಂದು ದಾರಿ ಸಿಗ್ತೈತಿ ಯಾವಾಗ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ನೋಡ್ತೇವೆ ಅವಾಗ. ಸೊ ಅದೇನು ಹೇಳತ್ತೈತಿ ಅಂದ್ರೆ ಹಂಗೆ ಮಾಡಿ ನೋಡ್ರಿ ಅಂತ. ಓಕೆ, ಐಸೋಲೇಷನ್ ಈಗ ಹೆಂಗಿರ್ತೈತಿ ಅಂದ್ರೆ ಯಾವುದಾದ್ರೂ ಒಂದು ವಿಷಯ ಬದಲಾಗಿ ಜಾಸ್ತಿ ವಿಚಾರ ಮಾಡಿ ನಕಾರಾತ್ಮಕವಾಗಿ ಐಸೋಲೇಷನ್ದಾಗ ಹೋಗೋದು ಬೇರೆ, ಸಾಲಿಟ್ಯೂಡ್ನೆಸ್ ಈಸ್ ಬೇರೆ. ಸಾಲಿಟ್ಯೂಡ್ದಾಗ ಏನಾಕತಿ ನಿಮ್ಮನ್ನು ನೀವು ಹುಡ್ಕೊತೀರಿ, ಐಸೋಲೇಷನ್ದಾಗ ಏನಾಕತಿ ಅಂತಂದ್ರೆ ನಿಮಗೆ ನೀವು ಬೇಜಾರು ಪಟ್ಕೊಂಡು ನೀವು ಅಲ್ಲೇ ಹೋಗ್ಕೊಂಡ್ರು. ಸೊ ಏನು ಹೇಳಾಕತ್ತೈತಿ ಅಂತಂದ್ರೆ ಇವೆರಡೂದ್ರಿಂದ ನಿಮಗೆ ಹೊರಗೆ ಬರ್ರಿ ಅಂತಂದು ಹೇಳಾಕತ್ತೈತಿ. ಸೊ ದೇರ್ ಈಸ್ ಸೊ ಗುಡ್ ಲಕ್ ಈಸ್ ವೇಟಿಂಗ್ ಫಾರ್ ಯು. ಓಕೆ, ಸೊ ಇವೆರಡೂ ವಿಷಯದಿಂದ ಹೊರಗೆ ಬರ್ರಿ ಅಂತಂದು ನಿಮಗೆ ಹೇಳಾಕತ್ತೈತಿ ಯೂನಿವರ್ಸ್. ಸೊ ಇದ್ರ ಬದಲಾಗಿ ನೀವು ವಿಚಾರ ಮಾಡಿರಿ. ಲೈಫ್ ಈಸ್ ಅ ಪ್ರೀಷಿಯಸ್ ಥಿಂಗ್ ಯಾವಾಗಿದ್ರೂ ಸೆಲೆಬ್ರೇಟ್ ಮಾಡುವಂಥ ಮೂಡ್ನಾಗ ಇರಬೇಕು. ಇಂಟ್ಯೂಷನ್, ಗಾಡ್ ಫೈಂಡ್ಸ್ ಅ ವೇ. ಆ್ಯಕ್ಚುಲಿ ಈ ಕಾರ್ಡು ನೀವು ಇದ್ರ ಜೊತೆ ಕನೆಕ್ಟ್ ಮಾಡಿರಿ. ಹೆಂಗಂದ್ರೆ ಬಾಟಮ್ ಆಫ್ ದ ಡೆಕ್ ಹಿಂಗೆ ಐತೆ ಅಂದ್ರೆ ಬಾಟಮ್ ಆಫ್ ದ ಡೆಕ್ ಟೆಂಪರೆನ್ಸ್ ಕಾರ್ಡ್ ಐತಿ ಅಂತಂದರೆ ನೀವು ಮೇಜರ್ಲಿ ಈ ಥರದ ಮನುಷ್ಯ ಇರಬಹುದು. ಓಕೆ, ಆದರೆ ನಿಮ್ಮ ಜೀವನದಲ್ಲಿ ಸಂದರ್ಭಗಳು ಏನು ಬಂದಾವಲ್ಲ ಅದಕ್ಕೆ ತಕ್ಕಂಗೆ ನಿಮಗೆ ದೇವರು ಯಾವ ವಿಷಯದ ಬದಲಾಗಿ ವಿಚಾರ ಮಾಡೋಕೆ ಹೇಳಕತ್ತಾನ ಅಂತಂತಂದ್ರೆ ನೀವು ಪೇಷನ್ಸ್ ಇಟ್ಕೊಂಡ್ರೆ, ಬ್ಯಾಲೆನ್ಸ್ಡ್ ಇದ್ರೆ, ಆಮೇಲೆ ನಿಮ್ಮ ಕಡೆಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದ್ದಾವೆ. ಅದ್ರ ಬದಲಾಗಿ ನೀವು ವಿಚಾರ ಮಾಡಿರಿ. ಯಾಕಂದರೆ ಇಲ್ಲಿ ವೀಲ್ ಆಫ್ ಫಾರ್ಚುನದ ಕಾರ್ಡ್ ಐತಿ. ಸೊ ಗುಡ್ ಕರ್ಮ, ನೀವೇನಾದರೂ ಗುಡ್ ಕರ್ಮ ಮಾಡಿದ್ದು ಇದ್ದಿರಬಹುದು, ಅದು ನಿಮ್ಮ ಸಲುವಾಗಿ ವೇಟ್ ಮಾಡಾಕತ್ತೈತಿ. ಆಯಿತಾ? ಅದಕ್ಕೆ ಇಲ್ಲಿ ಕೊನೆಗೆ ಏನು ಹೇಳ್ತಾರೆ ನೋಡ್ರಿ, ಔಟ್ ಆಫ್ ನೋ ವೇ ಗಾಡ್ ಫೈಂಡ್ಸ್ ಅ ವೇ. ಸೊ ಹ್ಯಾವ್ ಫೇತ್ ಇನ್ ಗಾಡ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಈಗ ಜಲತತ್ವದ ರಾಶಿಗಳಿಗಾಗಿ ಒಂದು ವೀಕ್ದಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರ್ಬೋದು, ಅಥವಾ ನಾವು ಯಾವ್ಯಾವ ಥರದ ಎನರ್ಜಿಗಳನ್ನು ಫೇಸ್ ಮಾಡುವಂಥ ಸಂದರ್ಭಗಳು ಬರ್ತಾವ ಅನ್ನೋದನ್ನು ನೋಡೋಣ. ಓಕೆ, okay, some major change is going to come. See this tower moment, what it is saying. ನೋಡ್ರಿ, ಇದು ಸಿಚುವೇಶನ್ ಹೆಂಗೈತಿ ಅಂದ್ರೆ ಪೇಜ್ ಏನು ತೋರಿಸ್ತತಿ ಅಂದ್ರೆ ಇನ್ನೋಸೆನ್ಸ್ ತೋರಿಸ್ತತಿ, ಆಮೇಲೆ ಸೆನ್ಸಿಟಿವ್ ತೋರಿಸ್ತತಿ, ಆಮೇಲೆ ಭಾಳ ಇಮೋಷ್ನಲ್ ಹಂಗೆ ವಿಚಾರ ಮಾಡೋದು. ನೀವು ಸಪೋಸ್ ಸ್ಟೂಡೆಂಟ್ ಆಗಿದ್ದರೆ ಯಾವುದಾದ್ರೂ ಸಬ್ಜೆಕ್ಟ್ಸ್ ಭಾಳ ಸೇರ್ತತಿ ಅಂತ ಅದನ್ನು ಮಾಡ್ತಿದ್ರೆ, ಅಥವಾ ಯಾವುದಾದ್ರೂ ಕೋರ್ಸಿಗೆ ಯಾವ್ದು ನಿಮ್ಮ ಕೈಯಲ್ಲಿ ನೇಗ್ತಿರಲಿಲ್ಲ ಆ ಕೋರ್ಸಿಗೆ ಹೋಗೋದು, ಅದರೊಳಗನ ಎಂಟ್ರಿ ತೊಗೊಳ್ಳೋದು ಅಥವಾ ಎನ್ರೋಲ್ ಮಾಡೋದು, ಯಾವುದಾದ್ರೂ ಇಮೋಷ್ನಲ್ ಆಗಿನ ಯಾವುದಾದ್ರೂ ವಿಷಯಗಳನ್ನು ಶುರು ಮಾಡೋದು, ಅದು ಸಂಬಂಧಗಳಲ್ಲೂ ಆಗಿರಬಹುದು ಅಂತ ಅದನ್ನು ಮಾಡಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡಿರಿ. ಯಾಕಂತಂದ್ರೆ ಇದ್ರೊಳಗೆ ಇಮೋಷ್ನಲ್ ಡಿಸಪಾಯಿಂಟ್ಮೆಂಟನ್ನು ಐತಿ ನೋಡಿರಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ಎಲ್ಲದಕ್ಕೂ ಬರೀ ಇಮೋಷ್ನಲ್ ಹಂಗೆ ವಿಚಾರ ಮಾಡೋದು, ಒಟ್ಟಲ್ಲಿ ಬ್ರೈನ ಯೂಸ್ ಮಾಡೋಂಗಿಲ್ಲ. ಬ್ರೈನ್ ಯೂಸ್ ಮಾಡಬೇಕಲ್ಲ ಎಲ್ಲರೇ, ಯಾಕಂತಂದರೆ ವ್ಯವಹಾರಿಕ ಜಗತ್ತಿನೊಳಗೆ ನಡ್ಕೋಬೇಕಂತಂದ್ರೆ ಬರೀ ಇಮೋಷ್ನಲ್ ಆಗಿದ್ದರೆ ಉಪಯೋಗ ಆಗಂಗಿಲ್ಲ. ಮಿಡ್ ಆಫ್ ದ ವೀಕ್ ಏನಾಗೋ ಚಾನ್ಸಸ್ ನೋಡ್ರಿ ಅಲ್ಲಿ ಓನ್ಲಿ ಸ್ಯಾಡ್ನೆಸ್. ನೀವೇನು ಮಾಡೋಕೆ ಹೋಗಿರಿ ಅದರೊಳಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ಅದು ಕಪ್ಸ್ ತೋರಿಸ್ತತಿ ಅಂತಂದರೆ ಸಂಬಂಧಗಳೇ ಆಗಿರ್ಬೋದು. ಸಂಬಂಧಗಳಲ್ಲಿ ನಿಮಗೆ ಏನಾದರೂ ಒಂಥರ ನಿಮ್ಮ ಏನಾದರೂ ಪಿತೂರಿ ಆಗುವಂಥದ್ದು, ಧೋಕಾಧಡಿ ಆಗುವಂಥದ್ದು ಇಂಥ ವಿಷಯಗಳು ನಿಮ್ಮಲ್ಲಿ ನಡೆಯುವಂಥ ಚಾನ್ಸಸ್ ಆರ್ ಮೋರ್. ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ ಅದು ಆಗಿದ್ದರೆ ಮಾಡಿದರೆ ನಿಮ್ಮ ಮ್ಯಾಲೆ ಯಾರಾದರೂ ಕಣ್ಣಿಡೋದನ್ರಿ, ನೀವೇನಾದರೂ ಪ್ರೊಜೆಕ್ಟ್ ವರ್ಕ್ ಏನಾದರೂ ಮಾಡಿದರೆ ಅದನ್ನು ಯಾರಾದರೂ ಕದಿಯುವಂಥ ವಿಚಾರ ಆಗಲಿ, ನಿಮ್ಮ ವಿಚಾರಗಳನ್ನು ಕದಿಯೋ ಹಂಗಾಗಲಿ, ನಿಮ್ಮ ಐಡಿಯಾಸ್ ಕದಿಯುವಂಥ ವಿಚಾರಗಳಾಗಲಿ, ಈ ಥರದ ವಿಚಾರಗಳು ನಿಮ್ಮ ಜೊತೆ ನಡೆಯುವಂಥ ಚಾನ್ಸಸ್ ಆರ್ ಮೋರ್. ಸೊ ಯು ಬಿ ಕೇರ್ಫುಲ್. ಹೆಂಗಂತಂದ್ರೆ ಈ ಮೂರು ಘಟನೆಗಳು ಈ ಮೂರು ಘಟನೆಗಳಿಂದ ನಿಮ್ಮ ಜೀವನದೊಳಗೆ ಒಂದು ಟವರ್ ಮೊಮೆಂಟ್ ಬರ್ಬೋದು. ಅಂತಂದ್ರೆ ಸಡನ್ನಾಗಿ ಏನಾದರೂ ಒಂದು ಚೇಂಜ್ ಆಯ್ತು ಅಂತಂದ್ರೆ, ದಿಢೀರಂತ ಯಾವುದಾರ ವಿಷಯ ನಮ್ಮ ಜೋಡಿ ಆಯ್ತು ಅಂತಂದ್ರೆ ನಮಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಡೈಜೆಸ್ಟ್ ಆಗಂಗಿಲ್ಲಲ್ಲ.
ಆ ಥರದ ಚೇಂಜಿಗೆ ನಾವು ರೆಡಿ ಇರೋದಿಲ್ಲ. ಸೊ ಯು ಬಿ ಕೇರ್ಫುಲ್ ಅಬೌಟ್ ದಿಸ್ ವೀಕ್ ಯಾರು ಅಂತಂತಂದರೆ ವಾಟ್ರಿ ಸೈನ್ಸ್. ಸಾರಿ ನಾನು ಹೇಳೋದು ಮರೆತೆ. ವಾಟ್ರಿ ಸೈನ್ಸ್ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಿಗಾಗಿ. ಸೊ ಇವು ಇಮೋಷ್ನಲ್ ರಾಶಿ ಅಲ್ಲ, ಇಮೋಷನ್ಸಿಗೆ ಸಂಬಂಧಪಟ್ಟಂಥ ರಾಶಿಗಳು. ಸೊ ನಿಮ್ಮ ಇಮೋಷನ್ಸ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ, ಯಾಕಂದ್ರೆ ಅದೊಂಥರ ಡಿಸಾಸ್ಟರ್ ತರುವಂಥ ಚಾನ್ಸಸ್ ಆರ್ ಮೋರ್. ಡಿಸಾಸ್ಟರ್ ಅಂದ್ರೆ ಭಾಳ ದೊಡ್ಡದನ್ನು ಆಗಬೇಕು ಅಂತ ಇರೋಂಗಿಲ್ಲ. ಒಂದು ವಾರದೊಳಗೆ ಹೆಂಗಿರ್ತೈತಿ ಅಂತಂದ್ರೆ ಅದು ಯಾವುದೇ ಲೆವೆಲ್ದೊಳಗೆ ಇರಲಿ, ಅದನ್ನು ಟಾಲ್ರೇಟ್ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಅದು ಟವರ್ ಕಾರ್ಡ್ ತೋರ್ಸಾಕತ್ತೈತಿ. ಸೊ ನೀವೇನಾದರೂ ಎಚ್ಚರಿಕೆ ಇಲ್ಲದೆ ಏನಾದರೂ ಕ್ರಮಗಳನ್ನು ತೆಗೆದುಕೊಂಡರೆ ಯು ಬಿ ರೆಡಿ ಫಾರ್ ದಿಸ್ ಅಂತ. ಸೊ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ, ಯಾವ ವಿಷಯ ಮೇಲೆ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಾಕತ್ತೈತಿ. ಓಕೆ, ನಿಮ್ಮೆಡೆಗೆ ಅಬಂಡನ್ಸ್ ಬರ್ತಾ ಇದೆ. ಸೊ ದಿಸ್ ಇಸ್ ಯೂನಿವರ್ಸ್ ಏನು ಎಚ್ಚರಿಕೆ ಕೊಡ್ತಾ ಇದೆ ಅಂತಂತಂದ್ರೆ, ಯಾವುದೇ ವಿಷಯಕ್ಕೆ ಗಡಬಡಿ ಮಾಡಿ ಅಥವಾ ಗೊಂದಲಕ್ಕೊಳಗಾಗಿ ಯಾವುದೇ ನಿರ್ಣಯಗಳನ್ನು ತಗೋಬೇಡ್ರಿ. ಅದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ, ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ, ಫೈನಾನ್ಷಿಯಲಿ, ಯಾವುದೇ ವಿಷಯಕ್ಕೆ ಈ 3 ರಾಶಿಯವರಿಗೆ ಅವ್ರ ಜೊತೆ ಏನಾದರೂ ಗಡಿಬಿಡಿ ಆಗುವಂಥ ಚಾನ್ಸಸ್ ಆರ್ ಮೋರ್. ಸೊ ಯು ಬಿ ಕೇರ್ಫುಲ್ ಅಬೌಟ್ ಇಟ್. ಸ್ವಲ್ಪ ಸಾವಧಾನ ಅಂತ ವಿಚಾರ ಮಾಡಿರಿ ಏನಾರೇ ಮಾಡೋಕ್ಕಿಂತ ಮುಂಚೆ. ಕಾರ್ಡ್ ಎಷ್ಟು ಕರೆಕ್ಟ್ ಬಂದಿರ್ತಾವೆ ನೋಡ್ರಿ, ಇವು ಹಿಂಗೆ ಮಾಡ್ತಾನೆ. ಸೊ ಪರ್ಪ್ಲೆಕ್ಸಿಟಿ ಅಂತಂತಾನೆ ಗೊಂದಲಕ್ಕೊಳಗಾಗಿ ಯಾವುದೇ ಥರದ ನಿರ್ಣಯಗಳನ್ನು ತೊಗೋಬೇಡ್ರಿ. ತೊಗೊಂಡ್ರೆ ಯು ಬಿ ರೆಡಿ ಫಾರ್ ದಿಸ್ ಟವರ್ ಮೂಮೆಂಟ್ ಅಂತ. ಸಿ ಆನರಿಂಗ್, ಐ ಆಮ್ ಕೈಂಡ್ ಆ್ಯಂಡ್ ಐ ಆಮ್ ಲವಿಂಗ್. ಓಕೆ, ಕಾರ್ಡ್ ಎಷ್ಟು ಚಂದ ಮೆಸೇಜ್ ಹೇಳ್ತೈತೆ ನೋಡ್ರಿ. ಒನ್ ಹೂ ಆನರ್ಸ್ ಮೈ ಇಮೋಷನ್ಸ್, ಲೆಟ್ ಮೀ ಫೀಲ್ ಮೈ ಫೀಲಿಂಗ್ಸ್ ವಿದೌಟ್ ಜಜ್ಮೆಂಟ್ ಆ್ಯಂಡ್ ದೆನ್ ರಿಲೀಸ್ ದೆಮ್. ಶೋ ಮೀ ಹೌ ಟು ಬಿ ಕೈಂಡ್ ಆ್ಯಂಡ್ ಲವಿಂಗ್ ಟು ದ ಚೈಲ್ಡ್ ಇನ್ಸೈಡ್ ಹೂ ನೀಡ್ಸ್ ಕೇರ್. ಓಕೆ, ಸೊ ಯು ಬಿ ಕೇರ್ಫುಲ್. ಭಾಳ ಇಮೋಷ್ನಲ್ ಹಂಗೆ ಇದ್ವಿ ಅಂತಂತಂದ್ರೆ ನಮ್ಮ ಮನಸ್ಸಿನೊಳಗೆ ಇನ್ನೂ ಒಂದು ಸಣ್ಣ ಮಗುನ ಇರ್ತೈತಿ. ನಾವು ಅದನ್ನು ಯಾವತ್ತೂ ವ್ಯಾವಹಾರಿಕ ಜಗತ್ತಿಗೆ ಅದನ್ನು ಪರಿಚಯನ ಮಾಡಿಸಿರಂಗಿಲ್ಲ. ಈ ಜಗತ್ತಿಗೆ 2 ಫೇಸ್. ಅದಕ್ಕೆ ಹೆಂಗೈತಿ ಅಂತಂದ್ರೆ ಪ್ರತಿಯೊಂದನ್ನು ಇಮೋಷ್ನಲ್ ಹಂಗೆ ಸಪೋಸ್ ನೀವು ಹ್ಯಾಂಡಲ್ ಮಾಡ್ತಿದ್ರೆ, ಸೊ ಡೋಂಟ್ ಡೂ ಇಟ್. ಯಾಕಂತಂದ್ರೆ ನಿಮಗೂ ಈ ಸಮಾಜದಲ್ಲೇ ಬದುಕಬೇಕು. ಸ್ವಲ್ಪ ವಿಚಾರ ಮಾಡಿರಿ. ಓಕೆ, ಸೊ ನಾನು ಏನು ಹೇಳಿದ್ದೀನಿ ಇದ್ರ ಬದಲಾಗಿ ನೀವು ಒಂಚೂರು ವಿಚಾರ ಮಾಡ್ತೀರಿ, ವಿಚಾರ ಮಾಡಿ ನಿರ್ಣಯ ತಗೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಮೂಲಕ ಏನಾದರೂ ತಾವು ನನ್ನ ಚಾನಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ನಾನು ಆ್ಯಕ್ಚುಲಿ ವಿಡಿಯೋದು ಸ್ಟಾರ್ಟಿಂಗಿಗೆ ಹೇಳಬೇಕಾಗಿತ್ತು, ಬಟ್ ನನಗೂ ಇಷ್ಟು ಗೊಂದಲ ಅದು ಹಂಗೆ ಬಿಡ್ತದಲ್ಲ, ಒಂಥರ ಹೆದರಿಗೆ ಬಂದಂಗೆ. ಮತ್ತು ಈಗ ನೆನಪಾತು ನನಗೆ, ನಾನು ಅದಕ್ಕೆ ಹೇಳಾಕತ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.